ಮೊನ್ನೆ ಮೊದಲ ಹಂತದ ಎಲೆಕ್ಷನ್ ಮುಕ್ತಾಯ ಆದ ನಂತರ ಹಾಸನ ಸಂಸದ ನಾಪತ್ತೆಯಾಗಿಬಿಟ್ರು. ಎಲ್ಲಿ ಹೋದ್ರು ಅನ್ನುವಂಥ ಪ್ರಶ್ನೆಗೆ ಒಂದು ಹಂತದಲ್ಲಿ ಉತ್ತರ ಸಿಕ್ಕಿತ್ತು, ಜರ್ಮನಿ ಅನ್ನೋದು. ಆಮೇಲೆ ಅವರ ಮೇಲೆ ಸಾಲು ಸಾಲು ಕೇಸುಗಳು ದಾಖಲಾದರೂ ಕೂಡ ಆಸಾಮಿ ನಾಪತ್ತೆ ಪ್ರಕರಣ. ಎಲ್ಲಿ ಹೋದ್ರು ಗೊತ್ತೇ ಆಗಲಿಲ್ಲ, ಯಾವಾಗ ಬರ್ತಾರೆ ಅದಕ್ಕೂ ಕೂಡ ಉತ್ತರ ಇರಲಿಲ್ಲ. ಇವತ್ತು ಅಚ್ಚರಿ ಎಂಬಂತೆ ಒಂದು ವಿಡಿಯೋ ರಿಲೀಸ್ ಆಗಿದೆ. ಸ್ವತಃ ಪ್ರಜ್ವಲ್ ರೇವಣ್ಣ ಅವರೇ ನಾನು ಯಾವಾಗ ಬರ್ತೀನಿ ಅನ್ನೋದನ್ನು ಹೇಳ್ಕೊಂಡಿದ್ದಾರೆ. ಆದರೆ ಎಲ್ಲಿದ್ದೀನಿ ಅನ್ನೋ ಪ್ರಶ್ನೆಗೆ ಅವರು ಉತ್ತರ ಕೊಟ್ಟಿಲ್ಲ. ನಾನು ಇಂತಿಂಥ ದಿನ ಇಂತಿಂಥ ಹೊತ್ತಿಗೆ SIT ಮುಂದೆ ಬಂದು ವಿಚಾರಣೆಗೆ ಹಾಜರಾಗ್ತೀನಿ ಅಂತ ಹೇಳ್ಕೊಳ್ಳೋ ಮುಖಾಂತರ 31 ದಿನದ ಬೃಹನ್ ನಾಟಕ ಈಗ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬರ್ತಾ ಇದೆಯಾ ಅನ್ನೋ ಅನುಮಾನಕ್ಕೆ ಕಾರಣ ಆಗ್ತಾ ಇದೆ. ಭರ್ತಿ 31 ದಿನಗಳ ಬಳಿಕ ಪ್ರಜ್ವಲ್ ರೇವಣ್ಣ ಈಗ ಪ್ರತ್ಯಕ್ಷರಾಗಿದ್ದಾರೆ. ವಿದೇಶದಿಂದ ವಿಡಿಯೋ ರಿಲೀಸ್ ಮಾಡಿದ್ದಾರೆ ಪ್ರಜ್ವಲ್ ರೇವಣ್ಣ. ಆ ವಿಡಿಯೋದಲ್ಲಿ ಒಂದಿಷ್ಟು ಸ್ಪಷ್ಟನೆ ಕೊಡುವಂತ ಪ್ರಯತ್ನವನ್ನ ಮಾಡಿದ್ದಾರೆ. ಒಂದಿಷ್ಟು ಗೊಂದಲಗಳು ಕೂಡ ಅದರ ಬೆನ್ನಿಗೆ ಸೃಷ್ಟಿಯಾಗ್ತಾ ಇದೆ. ಡಿಪ್ರೆಷನ್ನ ಕತೆ ಹೇಳಿ ವಿಳಂಬಕ್ಕೆ ಕಾರಣವನ್ನ ಕೊಡ್ತಾ ಇದ್ದಾರೆ ಪ್ರಜ್ವಲ್ ರೇವಣ್ಣ. ಕಾಗಕ್ಕ ಗುಬ್ಬಕ್ಕ ಕತೆ ಹೇಳ್ತಿದ್ದಾರಾ ಸಂಸದ ಪ್ರಜ್ವಲ್ ರೇವಣ್ಣ ಅನ್ನುವಂಥ ಪ್ರಶ್ನೆ ಸೃಷ್ಟಿಯಾಗೋದಕ್ಕೆ ಕಾರಣ ಆಗ್ತಾ ಇದೆ. ಇಡೀ ಆ ವಿಡಿಯೋದ ಕಂಟೆಂಟ್ ಅನ್ನು ಗಮನಿಸ್ತಾ ಇದ್ರೆ ಪ್ರಜ್ವಲ್ ರೇವಣ್ಣ ಅವರು ಹೇಳ್ತಾ ಇರುವಂತ ಕತೆ ಇದೆಯಲ್ಲ, ಐ ರಿಪೀಟ್, ಕತೆ. ಆ ಕಥೆಯ ಬಗ್ಗೆ ಬಹಳಷ್ಟು ಗೊಂದಲಗಳಿದಾವೆ ಮತ್ತು ಕನ್ವಿನ್ಸಿಂಗ್ ಅಂತ ಅನಿಸ್ತಾ ಇಲ್ಲ. ಒಬ್ಬ ಸಂಸದನಾಗಿ ವಿಳಂಬಕ್ಕೆ ಅವರು ಕೊಡ್ತಾ ಇರುವಂತ ಕಾರಣ ಇದೆಯಲ್ಲ, ಅದು ಕನ್ವಿನ್ಸಿಂಗ್ ಅಂತ ಅನಿಸ್ತಾ ಇಲ್ಲ. ಒಂಥರ ಏನೋ ಒಂದು ಹೇಳಬೇಕಿತ್ತು ಅಥವಾ ವಿಳಂಬಕ್ಕೊಂದು ಕಾರಣ ಕೊಡಬೇಕಿತ್ತು, ಆ ಕಾರಣವನ್ನ ಕೊಟ್ಟಂಗೆ ಕಾಣಿಸ್ತಾ ಇದೆ. ಪ್ರಜ್ವಲ್ ರೇವಣ್ಣ ಮಾತನಾಡಿದ್ದಾರೆ, ಅವರು ಮಾತನಾಡಿದ್ದನ್ನು ಒಮ್ಮೆ ನೋಡ್ಬಿಡೋಣ. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ನನ್ನ ತಂದೆ ತಾಯಿಗೆ, ತಾತಂಗೆ ಹಾಗೂ ನನ್ನ ಕುಮಾರನಿಗೆ ಮತ್ತು ನಾಡಿನ ಜನತೆಗೆ ಹಾಗೂ ಎಲ್ಲ ನನ್ನ ಕಾರ್ಯಕರ್ತರಿಗೆ ಕ್ಷಮಾಪಣೆ ಕೇಳ್ತಾ, ನಾನು ಫಾರಿನಲ್ಲಿ ಎಲ್ಲಿದ್ದೀನಿ ಅಂತ ಸರಿಯಾಗಿ ಮಾಹಿತಿ ಕೊಡದೇ ಇರೋದಕ್ಕೆ ಇವತ್ತು ಮಾಹಿತಿ ಕೊಡೋದಕ್ಕೆ ಬಂದಿದ್ದೀನಿ. ಏನು 26ನೇ ತಾರೀಕು ಚುನಾವಣೆ ನಡೀತು. 26ನೇ ತಾರೀಕು ಚುನಾವಣೆ ನಡೆದಂಥ ಸಂದರ್ಭದಲ್ಲಿ ಅವತ್ತು ನನ್ನ ಮೇಲೆ ಯಾವುದೇ ರೀತಿ ಒಂದು ಪ್ರಕರಣ ಆಗಲಿ, ಯಾವುದೇ ಒಂದು ಕೇಸ್ ಆಗಲಿ ಏನೂ ಇರಲಿಲ್ಲ. SITನೂ ಕೂಡ ರಚನೆ ಆಗಿರಲಿಲ್ಲ. ಈ 26ನೇ ತಾರೀಕು ನಾನು ಫಾರಿನ್ ಹೋಗೋದು ಕೂಡ ಇದು ಮುಂಚೆನೆ ಪ್ರೀ ಪ್ಲಾನ್ ಆಗಿತ್ತು. ಹಾಗಾಗಿ ನಾನು ಫಾರಿನ್ ಹೊರಟಾದ ಮೇಲೆ 3-4 ದಿನದ ನಂತರ ನಾನು ಯೂಟ್ಯೂಬ್ ನೋಡುವಂಥ ಸಂದರ್ಭದಲ್ಲಿ, ನ್ಯೂಸ್ ಚಾನೆಲ್ ನೋಡುವಂಥ ಸಂದರ್ಭದಲ್ಲಿ ನನಗೆ ಈ ಮಾಹಿತಿ ದೊರಕುವಂಥ ಕೆಲಸ ಆಯಿತು. ಮಾಹಿತಿ ದೊರಕಿದ ಮೇಲೆ ನಂತರ SITನೂ ಕೂಡ ಏನು ಒಂದು ನೋಟಿಸ್ ಕೊಡುವಂಥ ಕೆಲಸ ಮಾಡಿತು. ಆ SIT ನೋಟಿಸ್ಗೂ ಕೂಡ ನಾನು ಎಕ್ಸ್ ಖಾತೆ ಮುಖಾಂತರ ಮತ್ತು ನನ್ನ ಲಾಯರ್ ಮುಖಾಂತರ ನಾನು 7 ದಿನ ಸಮಯ ಅವಕಾಶ ಕೇಳಿದ್ದೆ. 7 ದಿನ ಸಮಯ ಅವಕಾಶ ಕೇಳಿದ ಮೇಲೆ ಕೂಡ ಅದು ಮಾರನೇ ದಿನನೇ ಏನು ಕಾಂಗ್ರೆಸ್ಸಿನ ಹಿರಿಯ ನಾಯಕರಾದಂಥ ರಾಹುಲ್ ಗಾಂಧಿ ಅವರು ಮತ್ತು ಹಾಗೂ ಎಲ್ಲ ಹಿರಿಯ ನಾಯಕರುಗಳು ಏನು ಓಪನ್ ವೇದಿಕೆಗಳಲ್ಲಿ ಈ ಒಂದು ವಿಚಾರಗಳನ್ನ ಪ್ರಚಾರ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರು, ಚರ್ಚೆ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರು, ಒಂದು ರಾಜಕೀಯದ ಪಿತೂರಿ ಮಾಡುವಂಥ ಕೆಲಸನ ಮಾಡಿದ್ರು. ಇದೆಲ್ಲ ನೋಡಿದಂಥ ಸಂದರ್ಭದಲ್ಲಿ ನಾನು ಡಿಪ್ರೆಷನ್ಗೆ ಹೋಗುವಂಥ ಕೆಲಸ ಆಯಿತು, ಐಸೋಲೇಷನ್ಗೆ ಹೋಗುವಂಥ ಕೆಲಸ ಮಾಡಿಕೊಂಡೆ. ಹಾಗಾಗಿ ನಾನು ಮೊದಲನೇದಾಗಿ ನಿಮ್ಮೆಲ್ಲರನ್ನೂ ಕ್ಷಮಾಪಣೆ ಕೇಳಿದೆ, ದಯವಿಟ್ಟು ಕ್ಷಮಿಸಿ ಅಂತ ಕೇಳಿದೆ ನಾನು. ಅದಾದ ನಂತರ ಹಾಸನಲ್ಲೂ ಕೂಡ ಕೆಲವು ಶಕ್ತಿಗಳು ಎಲ್ಲ ಒಟ್ಟಿಗೆ ಸೇರಿಕೊಂಡು ಇವತ್ತು ನನ್ನ ಮೇಲೆ ರಾಜಕೀಯದ ಒಂದು ಪಿತೂರಿ ಮಾಡುವಂಥ ಕೆಲಸ ಮಾಡುವಂಥದ್ದು ಇರ್ಬೋದು. ರಾಜಕೀಯವಾಗಿ ನಾನು ಏನು ಬೆಳೀತಾ ಇದ್ದೀನಿ, ನನ್ನ ಕುಗ್ಗಿಸ್ಬೇಕು ಅನ್ನೋ ಒಂದು ರೀತಿಯಲ್ಲಿ ಇವತ್ತು ಏನೇನೋ ಒಂದು ಪ್ರಕರಣಗಳಲ್ಲಿ ಅವರು ಎಲ್ಲರೂ ಕೂಡ ಒಂದು ಭಾಗಿಯಾಗುವಂಥ ಕೆಲಸಗಳನ್ನ ಮಾಡಿಕೊಂಡ್ರು. ಹಾಗಾಗಿ ಇವನ್ನೆಲ್ಲ ನೋಡಿದಂಥ ಸಂದರ್ಭದಲ್ಲಿ ಇದ್ದಿದ್ದು ಇನ್ನ ಒಂದು ಆಘಾತ ಆಗುವಂಥ ಕೆಲಸ ಆಗಿ ನಾನೇ ಒಂಚೂರು ದೂರ ಇದ್ದೆ. ಹಾಗಾಗಿ ಯಾರು ಕೂಡ ಇದ್ರ ಬಗ್ಗೆ ತಪ್ಪು ತಿಳಿಯೋದು ಬೇಡ. ನಾನೇ ಖುದ್ದಾಗಿ ಶುಕ್ರವಾರ ಏನು 31ನೇ ತಾರೀಕು 10 ಗಂಟೆಗೆ SIT ಮುಖಾಂತರ SIT ಮುಂದೆ ಬಂದು ನಾನು ಸಂಪೂರ್ಣ ಈ ಇನ್ವೆಸ್ಟಿಗೇಷನ್ಗೆ ಸಹಕಾರ ಕೊಡೋ ಮುಖಾಂತರ ನಾನು ಇದಕ್ಕೆ ಸರಿಯಾದ ರೀತಿಯಲ್ಲಿ ಉತ್ತರ ಕೊಡುವಂಥ ಕೆಲಸನ ಮಾಡ್ತೀನಿ. ಹಾಗೆ ನ್ಯಾಯಾಲಯದ ಮೇಲೆ ನನಗೆ ನಂಬಿಕೆ ಇದೆ. ಖಂಡಿತವಾಗ್ಲೂ ಕೂಡ ನಾನು ಈ ಒಂದು ಏನು ಸುಳ್ಳಿನ ಪ್ರಕರಣಗಳಿದಾವೆ, ಈ ಸುಳ್ಳು ಪ್ರಕರಣದಿಂದ ಆಚೆ ಬರುವಂತ ಕೆಲಸನ ನ್ಯಾಯಾಲಯದ ಮುಖಾಂತರನೇ ಮಾಡ್ಕೋತೀನಿ ಅನ್ನೋ ಒಂದು ನಂಬಿಕೆ ನನ್ನಲ್ಲಿ ಏನಿದೆ. ಹಾಗೂ ದೇವರ ಆಶೀರ್ವಾದ ಮತ್ತು ಜನರ ಆಶೀರ್ವಾದ, ನನ್ನ ಕುಟುಂಬದ ಆಶೀರ್ವಾದ ನನ್ನ ಮೇಲೆ ಇರಲಿ. ಖಂಡಿತವಾಗ್ಲೂ ನಾನು ಈ 31ನೇ ತಾರೀಕು ಶುಕ್ರವಾರ ನಾನು SIT ಮುಂದೆ ಬರ್ತೀನಿ.
ಬಂದ ನಂತರ ನಾನು ಇದಕ್ಕೆಲ್ಲದಕ್ಕೂ ಕೂಡ ಈ ಒಂದು ಇದಕ್ಕೆ ತಲೆ ಹೇಳುವಂಥ ಕೆಲಸನ ಮಾಡ್ತೀನಿ. ನನ್ನ ಮೇಲೆ ನಂಬಿಕೆ ಇರಲಿ ಅಂತ ಹೇಳಿ ನಿಮ್ನೆಲ್ಲರನ್ನೂ ಕೋರ್ತಾ ನಾನು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಧನ್ಯವಾದ ಎಲ್ಲರಿಗೂ. ಪ್ರಜ್ವಲ್ ರೇವಣ್ಣ ಅವರು ಮಾತನಾಡಿದ್ದನ್ನು ಗಮನಿಸಿದ್ರಿ. ನಾನು ಆಗಲೇ ಹೇಳಿದೆ ಒಂದಿಷ್ಟು ಗೊಂದಲಗಳಿದಾವೆ ಈ ಮಾತಿನಲ್ಲಿ. ಪ್ರಜ್ವಲ್ ರೇವಣ್ಣ ಅವರು ಮಾತನಾಡ್ತಾ ಇರೋದನ್ನು ನೋಡಿದರೆ ತನ್ನನ್ನು ತಾನು ಕಾನೂನನ್ನು ಪಾಲಿಸುವಂಥ ಒಬ್ಬ ಬಹಳ ಜವಾಬ್ದಾರಿಯುತ ನಾಗರಿಕ ಅಂತ ಬಿಂಬಿಸಿಕೊಳ್ಳುವಂಥ ಪ್ರಯತ್ನವನ್ನು ಮಾಡಿದಂಗೆ ಕಾಣಿಸ್ತಾ ಇದೆ. ನಮ್ಮ ಎಲ್ಲರ ಕಿವಿಗೆ ಹೂ ಇಡುವಂಥ ಪ್ರಯತ್ನ ಅಥವಾ ಲಾಲ್ಬಾಗ್ ಇಡುವಂಥ ಪ್ರಯತ್ನ ಇದು. ಯಾಕೆ ಅಂತಂದರೆ ನನಗೇನೂ ಗೊತ್ತಿರಲಿಲ್ಲ ಈ ವಿಡಿಯೋದ ಬಗ್ಗೆ ಅಂತ ಪ್ರಜ್ವಲ್ ರೇವಣ್ಣ ಹೇಳ್ತಾರೆ. ಹಸಿ ಹಸಿ ಸುಳ್ಳಿದು. ಕಾರಣ ಯಾಕೆ ಅಂತ ನಾನು ಹೇಳ್ತೀನಿ. 1 ವರ್ಷದ ಹಿಂದೆ ಇಂಥದ್ದೊಂದು ವಿಡಿಯೋಗಳು ಇದೆ ಅನ್ನೋ ಕಾರಣಕ್ಕಾಗಿ ಇದೇ ಪ್ರಜ್ವಲ್ ರೇವಣ್ಣ ನ್ಯಾಯಾಲಯದ ಮೊರೆ ಹೋಗಿ ಇಂಜಂಕ್ಷನ್ ಆರ್ಡರ್ ತಗೊಂಡು ಬಂದಿದ್ರು. ಮಾಧ್ಯಮಗಳಿಗೂ ಸೇರಿ ಇನ್ಕ್ಲೂಡಿಂಗ್ ನ್ಯೂಸ್ ಫಸ್ಟ್ ಎಲ್ಲ ನ್ಯೂಸ್ ಚಾನೆಲ್ಗಳಿಗೆ ಒಂದು ಇಂಜೆಕ್ಷನ್ ಆರ್ಡರ್ ತಗೊಂಡು ಬಂದರು. ಆ ನಂತರ ಮೊನ್ನೆ ಎಲೆಕ್ಷನ್ ಆಗೋ ಸಂದರ್ಭದಲ್ಲಿ ಇವರದೇ ಎಲೆಕ್ಷನ್ ಏಜೆಂಟು ಪೂರ್ಣಚಂದ್ರ ತೇಜಸ್ವಿ ಅಂತ ಅವರು ಹೋಗಿ ಸ್ಟೇಷನ್ನಲ್ಲಿ ಒಂದು ಕಂಪ್ಲೇಂಟ್ ಕೊಟ್ಟಿದ್ರು. ಸೊ ಪ್ರಜ್ವಲ್ ರೇವಣ್ಣ ಅವರಿಗೆ ಕ್ಲಿಯರ್ ಆಗಿ ಗೊತ್ತಿತ್ತು ಈ ವಿಡಿಯೋಗಳ ಬಗ್ಗೆ, ಅಥವಾ ಈ ವಿಡಿಯೋಗಳಲ್ಲಿ ಇರುವಂಥ ವಿಚಾರ ನನಗೆ ಮುಂದಕ್ಕೆ ಯಾವ ಮಟ್ಟಿಗೆ ಸಮಸ್ಯೆಯನ್ನು ತರುತ್ತೆ ಅನ್ನೋದ್ರ ಬಗ್ಗೆ ಬಹಳ ನೀಟಾಗಿ ಗೊತ್ತಿತ್ತು. ಎರಡನೇದು, ಈಗ ಪ್ರಜ್ವಲ್ ರೇವಣ್ಣ ಹೇಳ್ತಾರೆ ನಾನು ಏನೋ ನ್ಯಾಯಾಲಯದ ಮೇಲೆ ನಾನು ನಂಬಿಕೆ ಇಟ್ಟಿದ್ದೀನಿ, ನಾನು ನ್ಯಾಯಾಲಯದ ಪ್ರೊಸೀಜರ್ ಮುಖಾಂತರ ನ್ಯಾಯ ಪಡ್ಕೊಳ್ತೀನಿ. ಓಕೆ, ಅದು ಎಲ್ರಿಗೂ ಅವಕಾಶ ಇದೆ, ಪ್ರತಿಯೊಬ್ಬ ನಾಗರಿಕನಿಗೂ ಅವಕಾಶ ಇದೆ. ನ್ಯಾಯಾಲಯದ ಮೇಲೆ, ಕಾನೂನು ವ್ಯವಸ್ಥೆಯ ಮೇಲೆ ನಂಬಿಕೆ ಇಟ್ಟಿರುವಂಥ ಪ್ರಜ್ವಲ್ ರೇವಣ್ಣ ಅವರಿಗೆ ಮೇ 1ನೇ ತಾರೀಕು ಅವರೊಂದು ಟ್ವೀಟ್ ಮಾಡಿದರು. ಆ ಟ್ವೀಟಲ್ಲಿ ಅವರೇ ಹೇಳ್ತಾರೆ 7 ದಿನದಲ್ಲಿ ನಾನು ಬರ್ತೀನಿ ವಿಚಾರಣೆಗೆ. 7 ದಿನದಲ್ಲಿ ಬರ್ತೀನಿ ಅಂತ ಹೇಳಿದಂಥ ಪ್ರಜ್ವಲ್ ರೇವಣ್ಣ ಇವತ್ತು 31ನೇ ತಾರೀಕು, ಇಲ್ಲಿಯವರೆಗೂ ಕೂಡ ಬಂದಿಲ್ಲ, ಎಲ್ಲಿದ್ದೀನಿ ಅಂತಲೂ ಹೇಳಿಲ್ಲ, ಬದಲಾಗಿ ಬರ್ತೀನಿ ಅಂತ ಹೇಳ್ತಾ ಇದ್ದಾರೆ. ಮತ್ತು ನಾನು ಕಾನೂನನ್ನು ಪಾಲಿಸುವಂಥ ವ್ಯಕ್ತಿ ಅನ್ನೋ ರೀತಿಯಲ್ಲಿ ಪೋಸ್ಟ್ ಕೊಡ್ತಾರೆ. ನೆಕ್ಸ್ಟ್ ಇನ್ನೊಂದು ವಿಚಾರ ಇದೆ. ಈ ರೀತಿ ಕೇಸುಗಳಾದಂಥ ಸಂದರ್ಭದಲ್ಲಿ, ಅವ್ರ ಮೇಲೆ ವಿಚಾರಣೆಗೆ ಕರೆದಂಥ ಸಂದರ್ಭದಲ್ಲಿ, ಆನಂತರ ಅವರ ಮೇಲೆ ಅತ್ಯಾಚಾರ ಕೇಸು ದಾಖಲಾಯಿತು. ಆಗ್ಲಾದರೂ ವಾಪಸ್ ಬರ್ಬೋದಿತ್ತು. ಕೇಸ್ ಆಗಿದೆ ಅನ್ನೋದು ಅವರಿಗೆ ಯೂಟ್ಯೂಬ್ ಮುಖಾಂತರ ಗೊತ್ತಾಯ್ತಂತೆ. ಎಂಥ ಕಾಗಕ್ಕ ಗೂಬಕ್ಕ ಕತೆ ಹೇಳ್ತಿದ್ದಾರೆ ಅನ್ನೋದು ಅದರಲ್ಲೇ ಗೊತ್ತಾಗ್ತಾ ಇದೆ. ಯೂಟ್ಯೂಬ್ ನೋಡಿದ್ರಂತೆ, ನ್ಯೂಸ್ ಚಾನಲ್ ನೋಡಿದ್ರಂತೆ, ಕೇಸ್ ಆಯಿತು ಅಂತ ಗೊತ್ತಾಯ್ತಂತೆ. ಡಿಪ್ರೆಷನ್ಗೆ ಹೋಗ್ಬಿಟ್ರಂತೆ. ಡಿಪ್ರೆಷನ್ನಿಂದ ಐಸೋಲೇಷನ್ಗೆ ಹೋದ್ರಂತೆ. ಆ ಕಾರಣಕ್ಕಾಗಿ ಬರೋದಕ್ಕಾಗಲಿಲ್ಲ ಅಂತೆ. ಈಗ ಅವರೇ ಒಂದು ಡೇಟ್ ಫಿಕ್ಸ್ ಮಾಡ್ತಾ ಇದ್ದಾರೆ, 31ನೇ ತಾರೀಕು ನಾನು ಬರ್ತೀನಿ. ಅಂದರೆ ಏನಿಲ್ಲಿ ಬ್ಯಾನರು ಕಟೌಟು ಏನಾದರೂ ಹಾಕಬೇಕಾ? ವಿದೇಶದಲ್ಲಿ ಪರಾರಿಯಾಗಿದ್ದಂಥ ಪ್ರಜ್ವಲ್ ರೇವಣ್ಣ ವೀರಾದಿ ವೀರ ವಾಪಸ್ಸು ಭಾರತಕ್ಕೆ ಬರ್ತಾ ಇದ್ದಾರೆ, ಅವರಿಗೆ ಸ್ವಾಗತ ಸುಸ್ವಾಗತ ಅಂತ ಏನಾದರೂ ಕಟೌಟು ಬ್ಯಾನರ್ಗಳನ್ನೇನಾದರೂ ನಿಲ್ಲಿಸಬೇಕಾ? 31 ದಿನ ಅಂತ ಇವರೇ ಫಿಕ್ಸ್ ಮಾಡೋದು. ಒಂದು ನೆನಪಿಡ್ಕೊಳ್ಬೇಕು ಪ್ರಜ್ವಲ್ ರೇವಣ್ಣ ಅವರು. ಪ್ರಜ್ವಲ್ ರೇವಣ್ಣ ಈಗ ಅತ್ಯಾಚಾರ ಕೇಸನ್ನ ಎದುರಿಸ್ತಾ ಇರುವಂಥ ಆರೋಪಿ. ಅವರು ಅಕ್ಯೂಸ್ಡ್. IPC ಸೆಕ್ಷನ್ 376 ಅಡಿಯಲ್ಲಿ ಕೇಸು ದಾಖಲಾಗಿದೆ. ನಿಮಗೆ ನೀವೇ ನಾನು ಇಂಥ ದಿನ ಬರ್ತೀನಿ ಅಂತ ಹೇಳೋದಕ್ಕೆ ನೀವು ಪಾಳೆಗಾರರಲ್ಲ, ಅಥವಾ ಇಂಥ ದಿನ ಬರ್ತೀನಿ ಅಂತ ಹೇಳೋದಕ್ಕೆ ನಿಮ್ಮ ಮನೆಯಲ್ಲಿ ಸತ್ಯನಾರಾಯಣ ಪೂಜೆ ನಡೀತಾ ಇರೋದಲ್ಲ. ಇಂಥ ದಿನ ಬರ್ತೀನಿ ಅಥವಾ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ನಾನು ಒಪ್ಕೊಂಡಿದ್ದೀನಿ, ನಾನು ಕಬಡ್ಡಿ ಮ್ಯಾಚಿಗೆ ಬರ್ತೀನಿ ಅಂತಲ್ಲ. ನೀವು ಬರಲೇಬೇಕು. ನೀವೇ ಹೇಳ್ತಿರ್ತಾನೆ ನಾನು ಕಾನೂನನ್ನು ಪಾಲಿಸುವಂಥ ಭಾಳ ಕೆಲಸವನ್ನು ಮಾಡ್ತೀನಿ. ಏನು ಕಾನೂನನ್ನು ಪಾಲಿಸಿರೋದು? ನೋಟಿಸ್ ಕೊಟ್ಟರು, ಬರಲಿಲ್ಲ. 7 ದಿನ ಟೈಮ್ ತಗೊಂಡ್ರಿ, ಬರಲಿಲ್ಲ. ಅತ್ಯಾಚಾರ ಕೇಸ್ ಆಯಿತು, ಬರಲಿಲ್ಲ. ಈಗ ನಾನು 31ನೇ ತಾರೀಕು ಬರ್ತೀನಿ ಮತ್ತು ನಾನು ನ್ಯಾಯಾಲಯದ ಮೇಲೆ ಗೌರವ ಇಟ್ಟುಕೊಂಡಿದ್ದೀನಿ. ಇದರಲ್ಲಿ ಯಾರಿಗೆ ಹೇಳ್ತಾ ಇರೋದು ಕತೆ? ಯಾರ ಕಿವಿಗೆ ಹೂ ಇಡುವಂಥ ಪ್ರಯತ್ನ ಇದು ಪ್ರಜ್ವಲ್ ರೇವಣ್ಣ ಅವರು ಮಾಡ್ತಾ ಇರೋದು? ಸಹಜವಾಗಿ ಪ್ರಶ್ನೆ ಮೂಡ್ತಾ ಇದೆ. ಜೊತೆಗೆ ಕ್ಷಮೆ ಕೇಳ್ತಾ ಇದ್ದಾರೆ. ಅಲ್ಲಿ ವಿಕ್ಟಿಮ್ ಯಾರಿದ್ದಾರೆ ಈ ಕೇಸಲ್ಲಿ ಅಥವಾ ಸಂತ್ರಸ್ತೆಯರು, ಅವರು ಕೊಟ್ಟಿರುವಂಥ ಕಂಪ್ಲೇಂಟನ್ನು ನೋಡ್ತಾ ಇದ್ದರೆ ನಾನು ಆ ಕಂಪ್ಲೇಂಟೇ ಸತ್ಯ ಅಥವಾ ಕಂಪ್ಲೇಂಟೇ ಅದು ಜಡ್ಜ್ಮೆಂಟು ಅಂತ ನಾನು ಭಾವಿಸಲ್ಲ. ಆದರೆ ಪ್ರೈಮಾಪಸಿ ಅಂದರೆ ಪ್ರಾಥಮಿಕವಾದಂಥ ತನಿಖೆ ಮತ್ತು ಪ್ರಾಥಮಿಕವಾದಂಥ ಆರೋಪವನ್ನು ನೋಡ್ತಾ ಇದ್ದರೆ, ಸೊ ಈ ಕೇಸಿಗೆ ಸಂಬಂಧಿಸಿದಂತೆ ಪ್ರಜ್ವಲ್ ರೇವಣ್ಣ ಅವರ ಪಾತ್ರ ಏನು ಅನ್ನೋದಕ್ಕೆ ಒಂದಿಷ್ಟು ಸ್ಪಷ್ಟತೆ ಸಿಗ್ತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.